ಹಲೋ ಸ್ಟೂಡೆಂಟ್, ವೆಲ್ಕಮ್ ಬ್ಯಾಕ್ ಟು ವೈಟಿ ನಾಲೆಡ್ಜ್ ಅಪ್ ಚಾನಲ್ಗೆ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೆಕೆಂಡ್ ರೌಂಡ್ PGCET 2025 ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಿದ್ದವರಿಗೆ ಮತ್ತೊಂದು KA ಕಡೆಯಿಂದ 2 ಹೊಸ ಅಪ್ಡೇಟ್ ಬಂದಿದೆ. ಒಂದು, 2ನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿ. ಈ ಟೈಮ್ ಟೇಬಲಲ್ಲಿ ನೀವು ನೋಡ್ತಿರ್ಬೋದು. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಆಫ್ಟರ್ ನೀವು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ 23/10/2025 ಆಫ್ಟರ್ 6 o'clock ಅಂದರೆ ಸಂಜೆ 6 ಗಂಟೆ ಮೇಲೆ ನಿಮಗೆ ಅದರ ರಿಸಲ್ಟ್ ಬರುತ್ತೆ. ಮತ್ತು ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ 24/10/2025 ಆಫ್ಟರ್ 10 AM ಅಂದರೆ ಬೆಳಗೊತ್ತಿನಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್, ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ 25/10/2025 29/10/2025. ಅಲ್ಲಿ ಬ್ರಾಕೆಟಲ್ಲಿ ಇರೋದು ನೋಡಿ, ಫೀ ಪೇಯ್ಡ್ ಇಫ್ ಎನಿ ಇನ್ ದಿ ಅರ್ಲಿಯರ್ ರೌಂಡ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದಿ ರೌಂಡ್ ಅಪಾನ್ ಸೆಲೆಕ್ಟೆಡ್ ಆಫ್ ಎ ಸೀಟ್ ಇನ್ ದಿಸ್ ರೌಂಡ್. ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಫೀಸ್ ಪೇ ಮಾಡಿರ್ತೀರಲ್ಲ, ನಿಮಗೆ ಈ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ ನೀವು ಮತ್ತೆ ಫೀಸ್ನ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಆ ಅಮೌಂಟನ್ನ ಆ ರೌಂಡಲ್ಲಿ ಸಿಗೋ ಕಾಲೇಜ್ಗೆ ಅಡ್ಜಸ್ಟ್ ಮಾಡಿಬಿಡ್ತಾರೆ. ಮತ್ತು ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಟು ಕಾಲೇಜ್ ಅಲಾಂಗ್ ವಿತ್ ದಿ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ ಆರ್ 2 ಜೆರಾಕ್ಸ್ ಕಾಪೀಸ್ ಮೊಬೈಲ್ ಸೈಟ್. ಅಂದರೆ ಕಾಲೇಜ್ ಅಲಾಟ್ ಆದಮೇಲೆ ನಿಮಗೆ 30/10/2025 ಬಿಫೋರ್ 5:30 PM ಒಳಗಡೆ ನೀವು ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ಗೆ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ದಿಸ್ ಈಸ್ ದ ಫಸ್ಟ್ ಥಿಂಗ್. ನೆಕ್ಸ್ಟ್ ಅಪ್ಡೇಟ್ ಏನು ಅಂದರೆ, ನಿಮಗೆ ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಹೊಸ ಲಿಂಕ್ನ ಬಿಟ್ಟಿದ್ದಾರೆ ನೋಡಿ. PGCET 2025 MBA MCA MTech 2ನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ 16/10/2025 ನೋಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಿಂಕ್ ಓಪನ್ ಆಗುತ್ತಲ್ವಾ, ಅಲ್ಲಿ ನೀವು ಹೋಗಿ ಲಾಗಿನ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವ ಸ್ಟೂಡೆಂಟ್? ಓಕೆ ಸ್ಟೂಡೆಂಟ್, ಆಪ್ಷನ್ ಎಂಟ್ರಿನ ಮಾಡಿ ಒಳ್ಳೆ ಕಾಲೇಜ್ ಸಿಗಲಿ. ಆಲ್ ದಿ ಬೆಸ್ಟ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.